ಹೇಗಿತ್ತು ಸರ್ ಅವಾಗ ಅಪರ್ಣೆ ಅವರು ನಿಮ್ ಜೊತೆ ಇದ್ದಾಗ? ನನ್ನೊಳಗೆ ಇಳಿದು ಸದಾ ನನ್ನೊಳಗೆ ಇರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಮಾನವ ಸಂಬಂಧ ಅಥವಾ ಮನುಷ್ಯ ಸಂಬಂಧ ಅಂದಾಗ ಇವತ್ತು ತುಂಬಾ ನಾವು ಅದರಲ್ಲಿ ಬಡವರಾಗ್ತಾ ಇದ್ದೀವಿ. ಅಯ್ಯೋ, ಜೀವನನೇ ಮುಗಿದೋಯ್ತು ಅನ್ಕೊಳ್ತಾರೆ. ಇಲ್ಲ ಅವಳು ನನಗೆ ಹೇಳಿದ್ದಾಳೆ, ನಾನಿಲ್ಲ ಅಂತ ಮರೆಯೋದ್ ನಿಲ್ಲಿಸ್ಬಿಡ್ಬೇಡ, ರಾಜನ್ ತರ ಇರು. ನೀನು ಬರುವ ಎಲ್ಲ ಪಾತ್ರಗಳನ್ನ ಅಪ್ಕೊಳ್ತಾ ಹೋಗ್ಬೇಕು. ಕನ್ಸುಗಳೇನಾದ್ರೂ ಹೇಳ್ಕೊಂಡಿದ್ದೇನೆ? ಒಂದು ಮದ್ವೆ ಮುರಿದು ಬಿದ್ದಿದ್ ಹೌದು, ಅಷ್ಟೇ. ಆತ ಯಾರು? ನನ್ನ ಬದುಕಿನಲ್ಲೂ ಅಂಥದ್ದೇ ಇತ್ತು. ಹಾಗಾಗಿ ಇಬ್ರು ನೋವುಂಡವರು. ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ರು. ಯಾವತ್ತು ಅವಳು ಕೊರಗ್ಲಿಲ್ಲ, ನಾನು ಕೊರಗ. ಕನ್ಸಲ್ಲೆಲ್ಲ ಬಂದಿರೋದಿದೇನಾ ಸರ್ ಯಾವ್ದಾದ್ರು? ಬೆಳಗ್ಗೆ ಹೇಳ್ತಿದ್ದ ಹಾಗೆ ನೆನಪಾಗೋದು ಆಸ್ಪತ್ರೆಯ ಚಿತ್ರ. ಅದು ಮನಸ್ಸಿನಲ್ಲಿ ಒಂದ್ ರೀತಿ ಊರ್ಕೊಂಡ್ ನಿಂತು ಬಿಟ್ಟಿದೆ. ಹೃದಯದ ಜ್ವಾಲೆಯ ನಂದಿಸಲು ಕಂಬನಿಯೇ ಬರಬೇಕೆ. ದುಃಖ ಇದೆ, ಏನ್ ಮಾಡೋದು? ಇಲ್ಲಿದೆಯಲ್ಲ ಈ ದೀಪನ 2 ವರ್ಷದಿಂದ ಆರದೇ ಇರೋ ಹಾಗೆ ಉರಿಸ್ತಾನೆ ಇದೀನಿ. ಇನ್ನೂ ಒಂದ್ ಮಾತು ಹೇಳೋಳು, ನನಗೆ ಸಾವು ಅನ್ನೋದ್ರ ಬಗ್ಗೆ ಯೋಚನೆ ಇಲ್ಲ. ಎಲ್ರೂ ಒಂದೊಂದ್ ದಿನ ಹೋಗ್ಬೇಕು, ಆದ್ರೆ ಇಂಥ ಭಂಡ್ ಜಗತ್ನಲ್ಲಿ ಏನೂ ಗೊತ್ತಿಲ್ಲದೆ ಇರೋದು ಇನ್ನೊಂದು ಬಿಟ್ಟು ಹೋಗ್ತಿದ್ದೀನಿ. ಕ್ಯಾನ್ಸರ್ ಯಾಕೆ ನನ್ನ ಹೆಂಡತಿಗೆ? ಹೇಗೆ? ಹೆಂಗೆ? ಅದೊಂದು ಇದೆಯಲ್ಲ, ಉಸಿರಿದೆಯೋ ಇಲ್ವೋ, ಅದೆಂಥ ಏನ್ ಹೇಳೋದು ಅದಕ್ಕೆ? ಎಷ್ಟು ಕ್ರೂರ ಕ್ಷಣ ಅದು. ಯಾವೊಂದು ಫಸ್ಟ್ ಸಿಂಟಮ್ ಇಂದ ಗೊತ್ತಾಯ್ತು ಸರ್? ಅಂದ್ರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕು, ಮೈ ಎಲ್ಲಾ ಬೊಕ್ಕೆಗಳು ಹೇಳು, ಮುಖ ಒಂದ್ ಬಿಟ್ಟು. ಇನ್ನೊಂದ್ ಮಾತು ಹೇಳೋಳು, ಒಬ್ನೇ ಆಗ್ಬಿಡ್ತೀಯ ನೀವು, ಇನ್ನೊಂದು ಮಾಡಿಸ್ಬಿಡ್ತೀನಿ. ಫ್ಯೂಚರ್ ಪ್ಲಾನ್ಸ್ ಏನಿದೆ? ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋ ಆ ರೀತಿ ದರ್ಶನ. ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ.